ಯುದ್ಧ ನಾಗರಿಕರಿಗೆ ರೋಮಾಂಚನ, ಸೈನಿಕರಿಗೆ ತಳಮಳ. ಇದೀಗ ಭಾರತ ಮತ್ತು ಪಾಕಿಸ್ತಾನ ಎಂಬ ದಾಯಾದಿ ರಾಷ್ಟ್ರಗಳು ಪರಸ್ಪರ ಗಡಿ ರೇಖೆಯಲ್ಲಿ ಯುದ್ಧಕ್ಕೆ ಸನ್ನದ್ಧರಾಗಿರೋದು ನಮ್ಗೆಲ್ರಿಗೂ ಗೊತ್ತಿರೋ ವಿಷಯ. 14 ದಿನಗಳ ಹಿಂದೆ ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ 26 ಮಂದಿ ಭಾರತೀಯ ಪ್ರವಾಸಿಗರ ಹತ್ಯಾಕಾಂಡ, ಅದರ ನಂತರ ಭಾರತದ ಸಾಹಸ ಕಟ್ಟೆ ಒಡೆದು ಹೋಗಿತ್ತು. ಭಾರತದ ರಾಷ್ಟ್ರೀಯ ನಾಯಕತ್ವ ಕೂಡ ಇದಕ್ಕೊಂದು ಶಾಶ್ವತ ಪರಿಹಾರ ಹುಡುಕ್ಲೇಬೇಕನ್ನೋ ಸಂಕಲ್ಪ ಮಾಡಿದ್ರು. ಅಷ್ಟೇ ಅಲ್ಲ, ಈ ಪಾಕಿಸ್ತಾನ್ ಪ್ರಚೋದಿತ ಭಯೋತ್ಪಾದನೆಗೆ ಕಾಯಂ ಆಗಿ ಕಡಿವಾಣ ಹಾಕಲೇಬೇಕೆಂಬ ನಿರ್ಧಾರಕ್ಕೆ ಬಂದಿದ್ರು. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಚಟುವಟಿಕೆಗಳನ್ನ ಭಾರತ ಸರ್ಕಾರದ ಮಟ್ಟದಲ್ಲಿ, ವಿವಿಧ ರಾಜ್ಯ ಸರ್ಕಾರಗಳ ಮಟ್ಟದಲ್ಲಿ, ರಾಜಕೀಯ ಪಕ್ಷಗಳ ಮಟ್ಟದಲ್ಲಿ ನಾವು ಗಮನಿಸ್ತಾನೆ ಬಂದಿದ್ದೇವೆ. ಪಹಲ್ಗಾಮ್ ಹತ್ಯಾಕಾಂಡದ ನಂತರ ಸರ್ವಪಕ್ಷೀಯ ಸಭೆ ನಡೆಸಿದ ರಾಷ್ಟ್ರದ ರಕ್ಷಣಾ ಸಚಿವರು, ವಿದೇಶಾಂಗ ಸಚಿವರು, ಗೃಹ ಸಚಿವರು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತ ಇಲಾಖೆಯ ಸಚಿವರುಗಳು ಸಾಕಷ್ಟು ವಿಷಯ ಮಾಹಿತಿಯನ್ನು ಅವರ ಜೊತೆಗೆ ಹಂಚಿಕೊಂಡಿದ್ದಾರೆ. ಇದರಿಂದಾಗಿ ಪ್ರತಿಪಕ್ಷಗಳು ಬಹುತೇಕ ಭಾರತ ಸರ್ಕಾರದ ಯಾವುದೇ ಕ್ರಮಕ್ಕೂ ಕೂಡ ನಾವು ಬೆಂಬಲಿಸ್ತೇವೆ ಅನ್ನೋ ಒಂದು ಔಪಚಾರಿಕ ಒಪ್ಪಿಗೆಯನ್ನು ಕೊಟ್ಟಿದ್ದಾಗಿದೆ. ಇದಾದ ನಂತರವೂ ಕೂಡ ಆಗಾಗ್ಗೆ ಪರಸ್ಪರ ಟೀಕೆ ಟಿಪ್ಪಣಿಗಳು ಕೇಳಿ ಬರ್ತಾ ಇದ್ರು ಕೂಡ, ವ್ಯಂಗ್ಯೋಕ್ತಿಗಳು ಪ್ರಕಟವಾಗ್ತಾ ಇದ್ರು ಕೂಡ, ಅದೆಲ್ಲವೂ ಚುನಾವಣಾ ರಾಜಕಾರಣಕ್ಕೆ ಸಂಬಂಧಪಟ್ಟಿತ್ತು. ಆದ್ರೆ ಯುದ್ಧ ಬರೀ ರಾಜಕಾರಣ ಮಾತ್ರವಲ್ಲ, ಎರಡು ರಾಷ್ಟ್ರಗಳ ಅಸ್ತಿತ್ವದ ಪ್ರಶ್ನೆ. ಇದು ಸೈನಿಕರಿಗೆ ಮತ್ತು ಸೈನಿಕರ ಕುಟುಂಬಗಳಿಗೆ ಜೀವನ್ ಮರಣದ ಪ್ರಶ್ನೆ. ಆ ಸೇನಾ ವೃತ್ತಿಯ ಆ ಥರದ್ದು. ಈ ಇತ್ತೀಚೆಗೊಮ್ಮೆ ಹಲವು ವರ್ಷಗಳ ಹಿಂದೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಒಬ್ರು ಯಾರೋ ಹೊಟ್ಟೆಪಾಡಿ ಗತಿ ಇಲ್ದಿರೋರು ಸೇನೆ ಸೇರ್ತಾರೆ ಅಂತಾನೋ ಮಾತಾಡ್ಬಿಟ್ಟು ಒಂದು ದೊಡ್ಡ ವಿವಾದಕ್ಕೆ ಕಾರಣರಾಗಿದ್ರು. ಅದು ತಪ್ಪು. ಹೌದು, ಬಹುಪಾಲು ಸೈನಿಕರೆಲ್ಲ ಬಡತನದ ಕುಟುಂಬಗಳಿಂದ ಬಂದವ್ರೆ, ರೈತಾಪಿ ಕುಟುಂಬಗಳಿಂದ ಬಂದವ್ರೆ. ಹಾಗಂದ್ ಮಾತ್ರಕ್ಕೆ ಅವ್ರಿಗೆ ಬೇರೆ ವೃತ್ತಿಗಳಲ್ಲಿ ಅವಕಾಶವಿರಲಿಲ್ಲ ಅಂತಲ್ಲ. ಸೈನಿಕನಾಗೋದಕ್ಕೆ ಒಂದು ನಿರ್ದಿಷ್ಟವಾದ ದೇಹ ದ್ರಾಢ್ಯತೆ ಬೇಕು, ದೈಹಿಕ ಸಾಮರ್ಥ್ಯ, ಶಕ್ತಿ ಬೇಕು. ಅದೆಲ್ಲದಕ್ಕಿಂತ ಒಂದು ಮನಸ್ಥಿತಿ ಬೇಕು. ಅಂದ್ರೆ ಹೋರಾಡುವ ಮನಸ್ಥಿತಿ, ಶತ್ರುವನ್ನ ಶಸ್ತ್ರಾಸ್ತ್ರಗಳ ಮೂಲಕ ಸಂಹಾರ ಮಾಡುವ ಒಂದು ಮನಸ್ಥಿತಿ. ಅದಕ್ಕೆ ಬೇಕಾದಂತ ತರಬೇತಿ, ಅದಕ್ಕೆ ಬೇಕಾದಂತ ದೈಹಿಕ ತಾಲೀಮು, ಅದೆಲ್ಲವೂ ಕೂಡ ನಾವು ನಾಗರಿಕ ಜಗತ್ತಿನಲ್ಲಿ ಊಹಿಸ್ಲಿಕ್ಕೂ ಅಸಾಧ್ಯವಾದಂತ ಕಠಿಣ ಒಂದು ವೃತ್ತಿ ತರಬೇತಿ ಇರುತ್ತೆ ಸೈನಿಕನನ್ನ ತಯಾರು ಮಾಡ್ಲಿಕ್ಕೆ. ಅದಷ್ಟೇ ಅಲ್ಲ, ಸೈನಿಕ ಅಂತಂದ್ರೆ ಕೇವಲ ಜವಾನ್ ಮಾತ್ರ ಅಲ್ಲ, ಅತ್ಯಂತ ಕೆಳ ಸ್ತರದಲ್ಲಿ ಯುದ್ಧಕ್ಕಿಳಿಯುವವನು ಸೈನಿಕ ನಿಜ. ಅವರಲ್ಲೂ ಕೂಡ ಶ್ರೇಣೀಕೃತ ಪದವಿಗಳಿರುತ್ತೆ. ಒಬ್ಬ ಸೈನಿಕ, ಅದಾದ ನಂತರ ಲ್ಯಾನ್ಸ್ ನಾಯಕ್ ಮೇಲೆ ಹವಾಲ್ದಾರ್ ಮೇಲೆ ಹವಾಲ್ದಾರ್ ಮೇಜರ್ ಮೇಲೆ ಸುಬೇದಾರ್ ಮೇಜರ್ ಮೇಲೆ ಸುಬೇದಾರ್ ಮೇಜರ್. ಇವರೆಲ್ಲ ಒಂಥರ ನಾನ್ ಗೆಜೆಟೆಡ್ ಅಧಿಕಾರಿಗಳ ತರ, ಅಂದ್ರೆ ನಾನ್ ಕಮಿಷನ್ಡ್ ಆಫೀಸರ್ಸ್ ಅಂತ ಕರೀತಾರೆ ಇವ್ರಿಗೆ, NCOಗಳು. ಅದರಲ್ಲೂ ಸುಬೇದಾರ್ ಮೇಜರ್ ಮತ್ತು ಹವಾಲ್ದಾರ್ ಮೇಜರ್ಗಳಿಗೆ ನಾನ್ ಕಮಿಷನ್ಡ್ ಆಫೀಸರ್ಸ್ ಅಂತ ಕರೀತಾರೆ. ಇನ್ನು ಕಮಿಷನ್ಡ್ ಆಫೀಸರ್ ಇವರೆಲ್ಲ ವಿದ್ಯಾವಂತರಿರ್ತಾರೆ, ಬಹುಪಾಲು ಪದವೀಧರರಾಗಿರ್ತಾರೆ. ಅವರು ಅನೇಕ ಮೂಲಗಳಿಂದ ಬರ್ತಾರೆ. ಅನೇಕರು ಇಂಜಿನಿಯರಿಂಗ್ ಪದವೀಧರರಾಗಿರ್ತಾರೆ, ವೈದ್ಯಕೀಯ ಪದವೀಧರರಾಗಿರ್ತಾರೆ. ಪುಣೆಯಲ್ಲಿ ಆರ್ಮ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ ಅಂತಿದೆ, ಅಲ್ಲಿಗೆ ಆಯ್ಕೆ ಆಗುವ ಅಭ್ಯರ್ಥಿಗಳು 5 ವರ್ಷಗಳ ಈ ಔಪಚಾರಿಕ ವೈದ್ಯಕೀಯ ಶಿಕ್ಷಣವನ್ನು ಪಡ್ಕೊಳ್ತಾರೆ. ಅದ್ರ ಜೊತೆಗೆ ಮಿಲಿಟರಿ ಶಿಕ್ಷಣವನ್ನು ಕೂಡ ಪಡ್ಕೊಂಡಿರ್ತಾರೆ. ಉಳಿದಂತೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಅಲ್ಲಿ ಅದು ಕೂಡ ಪುನಃ ಖಡಕ್ವಾಸ್ಲಾದಲ್ಲಿದೆ. ಅಲ್ಲಿಗೆ ಆಯ್ಕೆ ಆಗೋ ಅಭ್ಯರ್ಥಿಗಳು ಕೂಡ 3 ವರ್ಷಗಳ ಪದವಿ ಶಿಕ್ಷಣವನ್ನ ಅಲ್ಲಿ ಪೂರೈಸ್ತಾರೆ. ಅದ್ರ ಜೊತೆಗೆ ಮಿಲಿಟರಿ ಶಿಕ್ಷಣವನ್ನು ಕೂಡ ಪಡ್ಕೊಳ್ತಾರೆ. ಇನ್ನು ಪದವೀಧರ ಅಭ್ಯರ್ಥಿಗಳು ನೇರವಾಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ, ಡೆಹ್ರಾಡೂನ್ ನಲ್ಲಿರೋ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ನೇರವಾಗಿ ಆಯ್ಕೆ ಆಗ್ತಾರೆ. ಅವರು ಕೂಡ ಆಫೀಸರ್ ದರ್ಜೆಯ ಅಧಿಕಾರಿಗಳು. ಅವರು ಆಫೀಸರ್ ಅಂತಂದ್ರೆ ಆತನ ವೃತ್ತಿ ಶುರುವಾಗೋದು ಸೆಕೆಂಡ್ ಲೆಫ್ಟಿನೆಂಟ್, ಅದಾದ ನಂತರ ಲೆಫ್ಟಿನೆಂಟ್ ಆದ್ಮೇಲೆ ಕ್ಯಾಪ್ಟನ್ ಆದ್ಮೇಲೆ ಮೇಜರ್ ಆದ ನಂತರದ ರ್ಯಾಂಕ್ಗಳು ಲೆಫ್ಟಿನೆಂಟ್ ಕರ್ನಲ್ ಇತ್ಯಾದಿ. ಅದಾದ ನಂತರ ಬ್ರಿಗೇಡಿಯರ್ ಜನರಲ್, ಮೇಜರ್ ಜನರಲ್, ಲೆಫ್ಟಿನೆಂಟ್ ಜನರಲ್ ಇತ್ಯಾದಿ ಉನ್ನತ ಶ್ರೇಣಿಯ ಪದವಿಗಳಿರುತ್ತೆ. ಆದ್ರೆ ಇವೆಲ್ಲ ಪದವಿಗಳಿಗಿಂತ ಹೆಚ್ಚಾಗಿ ಒಮ್ಮೆ ಯುದ್ಧ ಶುರು ಆಗ್ಬಿಟ್ರೆ ಅಲ್ಲಿ ಯಾವ ಪದವಿಗಳು ಲೆಕ್ಕಕ್ಕೆ ಬರಲ್ಲ, ಅಲ್ಲೆಲ್ಲರೂ ಸರಿ ಸಮಾನರೇ. ಯಾಕಂದ್ರೆ ಯುದ್ಧಕ್ಕೆ ಎಲ್ಲ ಪದವಿ ಪ್ರತಿಷ್ಠೆಗಳನ್ನ
ಸಮೀಕರಿಸುವಂತ ಒಂದು ಬಲಿಷ್ಠ ಶಕ್ತಿ ಇದೆ. ಒಮ್ಮೆ ಯುದ್ಧ ಘೋಷಣೆ ಆದ್ಮೇಲೆ ಆತ ಕರ್ನಲ್ ರ್ಯಾಂಕ್ ಇರಲಿ, ಮೇಜರ್ ಜನರಲ್ ರ್ಯಾಂಕ್ ಇರಲಿ, ಯುದ್ಧ ಭೂಮಿಗಳ ಮೇಲೆ ಒಬ್ಬ ಸೈನಿಕನು ಒಂದೇ, ಅವರ ಬಾಸ್ ಆಗಿರೋ ಒಬ್ಬ ಮೇಜರ್ ಅಥವಾ ಕರ್ನಲ್ ಶ್ರೇಣಿಯ ಅಧಿಕಾರಿಯು ಒಂದೇ. ಅವರೆಲ್ರಿಗೂ ಕೂಡ ಜೀವ ರಕ್ಷಣೆಯ ಜವಾಬ್ದಾರಿ ಇರುತ್ತೆ, ಶತ್ರುವಿನ ಸಂಹಾರದ ಗುರಿ ಇರುತ್ತೆ. ಆ ತರಬೇತಿಯಲ್ಲೇನೆ ಬಹಳ ಮುಖ್ಯವಾದ ತರಬೇತಿ ಬಂದೂಕಿನಿಂದ ಗುಂಡು ಹೊಡೆಯೋದು. ಇವತ್ತು ಅತ್ಯಾಧುನಿಕ ಬಂದೂಕುಗಳಿವೆ. ಪ್ರಾಥಮಿಕ ತರಬೇತಿ ಶುರುವಾಗೋದೆ ಆ 303 ರೈಫಲ್. ಇವತ್ತಿಗೂ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಬಳಸಲಾಗ್ತಾ ಇರೋ ಆ 303 ರೈಫಲ್ ಏನಿರುತ್ತೆ, ಅದು ಪ್ರಾಥಮಿಕ ತರಬೇತಿಗೆ. ಆ ಗುಂಡು ಹೊಡೆಯೋ ತರಬೇತಿನೇ ಸೇನಾ ವೃತ್ತಿಯಲ್ಲಿ ದೊರಕುವ ಪ್ರಾಥಮಿಕ ಶಿಕ್ಷಣ. ಅಲ್ಲಿಂದ ಶುರುವಾಗೋದು ಮುಂದೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಬಳಕೆ. ಕಾರ್ಬೈನ್ ಇರುತ್ತೆ, ಸ್ಟೆನ್ಗನ್ ಇರುತ್ತೆ, ಅದ್ರ ಜೊತೆಗೆ ದೊಡ್ಡ ಪ್ರಮಾಣದ ಫಿರಂಗಿಗಳಿರುತ್ತೆ. ಇವೆಲ್ಲದರ ತರಬೇತಿ ಪಡ್ಕೊಳ್ತಾ ಹೋಗ್ತಾರೆ ನಮ್ಮ ಸೈನಿಕರುಗಳು. ಸೇನೆಯಲ್ಲೂ ಕೂಡ ಬರೀ ಆರ್ಮಿ, ಏರ್ಫೋರ್ಸ್ ಮತ್ತು ನೇವಿ ಅಂತ ನಾವು ಅಷ್ಟೇ ತಿಳ್ಕೊಂಡಿರ್ತೇವೆ. ಆರ್ಮಿಯಲ್ಲಿ ಕೂಡ ವಿವಿಧ ವರ್ಗೀಕರಣ ಕೂಡ ಇದೆ. ಅದರಲ್ಲಿ ಪಾದಚಾರಿ ಸೇನಾ, ಇನ್ಫಂಟ್ರಿ, ಪದಾತಿ ದಳ ಅಂತ ಕರೀತಾರೆ. ಇದೇ ಅತಿ ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರೆ ಸೈನಿಕರು. ಅಂದ್ರೆ ಇವರು ಕಾಲ್ನಡಿಗೆಯಲ್ಲೇನೆ ಯುದ್ಧ ಮಾಡುವವರು. ಶಸ್ತ್ರಾಸ್ತ್ರಗಳು ಹೊತ್ಕೊಂಡ್ಬಿಟ್ಟು ಕಾಲ್ನಡಿಗೆ ಓಡಾಡ್ತಾ ಶತ್ರು ಪ್ರದೇಶವನ್ನು ಪ್ರವೇಶಿಸಿ ನೇರವಾಗಿ ಯುದ್ಧಕ್ಕಿಳಿಯುವವರು. ಅದರ ಜೊತೆ ಕವಚಧಾರಿ ಸೇನಾ, ಟ್ಯಾಂಕ್ಗಳಲ್ಲಿ ಓಡಾಡೋರು. ಅಂದ್ರೆ ಅದಕ್ಕೆ ಒಂದು ರಕ್ಷಣಾ ಕವಚ ಇರುತ್ತೆ ಆ ಟ್ಯಾಂಕಿಗೆ. ಅದು ದೊಡ್ಡ ಪ್ರಮಾಣದ ಒಂದು ಬ್ರಹ್ಮಾಸ್ತ್ರ ಅದು ಟ್ಯಾಂಕು. ಅಲ್ಲೂ ಕೂಡ ಅತ್ಯಾಧುನಿಕ ತಂತ್ರಜ್ಞಾನದ ಅಳವಡಿಕೆ ಆಗ್ಬಿಟ್ಟಿದೆ. ಅದು ಕವಚಧಾರಿ ಸೇನಾ, ಆರ್ಮಡ್ ಕೋರ್ ಅಂತ ಕರೀತಾರೆ. ಅದು ಇವ್ರಿಗೆಲ್ರಿಗೂ ಕೂಡ ನಿರಂತರವಾಗಿ ಸರಬರಾಜಿನ ಅಗತ್ಯ ಇರುತ್ತೆ. ASC, ಆರ್ಮಿ ಸಪ್ಲೈ ಕೋರ್ ಅಂತ. ಅವ್ರು ಎಲ್ಲವನ್ನೂ ಪೂರೈಸಬೇಕಾಗುತ್ತೆ. ಅವ್ರ ದಿನನಿತ್ಯದ ಆಹಾರ ಸಾಮಗ್ರಿಗಳಿಗೆ ಬೇಕಾಗೋ ರೇಷನ್ ನಿಂದ ಹಿಡ್ಕೊಬಿಟ್ಟು ಯುದ್ಧ ಸಾಮಗ್ರಿಗಳ ಪೂರೈಕೆ ಕೂಡ ನಿರಂತರವಾಗಿ ಚಾಲ್ತಿಯಲ್ಲಿ ಇಡಬೇಕಾಗುತ್ತೆ. ಇದೊಂದು ಕಠಿಣಾತಿ ಕಠಿಣ ಒಂದು ವೃತ್ತಿ. ಹೀಗಾಗಿ ನಾವೆಲ್ಲ ಮನೆಯಲ್ಲಿ ಆರಾಮವಾಗಿ ಮಧ್ಯಮ ವರ್ಗದವ್ರು ನಾವು ಕೂತ್ಕೊಂಡ್ಬಿಟ್ಟು ಟೆಲಿವಿಷನ್ ನಲ್ಲಿ ಅದು ಯಾವುದೋ ಒಂದು ರಿಯಾಲಿಟಿ ಶೋ ತರ ನಾವು ನೋಡ್ತಾ ಇರ್ತೇವೆ. ಹೌದು, ಅದು ಯುದ್ಧ ಅನ್ನೋದು ಕೇವಲ ರಿಯಾಲಿಟಿ ಶೋ ಅಲ್ಲ, ಸಾವು ಬದುಕಿನ ಪ್ರತ್ಯಕ್ಷ ಹೋರಾಟ. ಒಂದು ರಣಾಂಗಣದಲ್ಲಿ ಸಾವನ್ನಪ್ಪುವವನಿಗೆ ಹೌದು ನಾವು ವೀರಚಕ್ರ ಕೊಡ್ತೇವೆ, ಅಶೋಕ ಚಕ್ರ ಕೊಡ್ತೇವೆ, ಪರಮವೀರ ಚಕ್ರ ಕೊಟ್ಟು ಗೌರವಿಸ್ತೇವೆ. ಅದಾದ ನಂತರ ಅವರ ಕುಟುಂಬ ಅನಾಥವಾಗಿಬಿಡುತ್ತೆ. ಬಹುಪಾಲು ಈ ಸೈನಿಕರುಗಳೆಲ್ಲ ಯುದ್ಧದಲ್ಲಿ ತೊಡಗಿಸ್ಕೊಳ್ಳೋ ಸೈನಿಕರೆಲ್ಲ 18 ವಯಸ್ಸಿನಿಂದ 25 ವಯಸ್ಸಿನ ಯುವಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಅಂದ್ರೆ ಆ ಎಳೆ ವಯಸ್ಸಿನಲ್ಲಿ ಶತ್ರು ಸಂಹಾರ ಮಾಡ್ಲಿಕ್ಕೆ ರಣಾಂಗಣಕ್ಕೆ ಇಳಿಯುವ ಸೈನಿಕರು, ಅವರ ಹಿಂದಿನ ಅವರನ್ನು ಅವಲಂಬಿಸಿರೋ ಕುಟುಂಬ, ಅವರ ತಳಮಳ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವೆಲ್ಲ ಈ ಕಾದು ಕೂತ್ಕೊಂಡ್ಬಿಟ್ಟಿದ್ದೀವಿ ಯಾವಾಗ ನರೇಂದ್ರ ಮೋದಿ ಅವರು ಯುದ್ಧ ಘೋಷಣೆ ಮಾಡ್ಬಿಡ್ತಾರೆ ಅಂತ. ಯುದ್ಧ ಘೋಷಣೆ ಹುಡುಗಾಟ ಅಲ್ಲ. ನಮ್ಗೆ ನೆನಪಿರ್ಲಿ 2020 ಮಾರ್ಚ್ ನಲ್ಲಿ 22 ಮತ್ತು 24 ಆಗ ಕೋವಿಡ್ ಸಾಂಕ್ರಾಮಿಕ ಇಡೀ ಜಗತ್ತನ್ನೇ ನಿಸರ್ಗ ದೇವತೆಯೇ ನಮ್ಮ ಮನುಷ್ಯರಿಗೆ ಪಾಠ ಕಲಿಸ್ಲಿಕ್ಕೆ ಬಂದಂಗ ಆಗಿತ್ತು. ಇನ್ನೇನು ಆ ಸಾಂಕ್ರಾಮಿಕ ದಾಳಿ ಇಡುತ್ತೆ ಅಂತಂದಾಗ 2 ದಿನಗಳ ರಂಗ ತಾಲೀಮ್ ಮಾಡಿಸಿದ್ರು ಮೋದಿ ಅವರು. ಒಂದ್ ದಿವಸ ಎಲ್ರಿಗೂ ಜಾಗಟೆ ಬಾರಿಸೋದಕ್ಕೆ ಹೇಳಿದ್ರು. ಅದಾದ ನಂತರ ಒಂದ್ ದಿವಸ ದಿನವಿಡೀ ಜನತಾ ಕರ್ಫ್ಯೂ ಅನ್ನ ಘೋಷಿಸಿದ್ರು. ಆ ಜನತಾ ಕರ್ಫ್ಯೂಗೆ ನಾವು ಹೊಂದ್ಕೊಳ್ತಿರೋ ಹಾಗೇನೆ ಇದ್ದಕ್ಕಿದ್ದಂತೆ ಒಂದು ಮಧ್ಯರಾತ್ರಿ ಲಾಕ್ ಡೌನ್ ಘೋಷಣೆ ಮಾಡ್ಬಿಟ್ರು. ಆ ಲಾಕ್ ಡೌನ್ ಅನುಭವವೇ ಇನ್ನು ಮುಂದೆ ಯುದ್ಧ ಕಾಲದ ಅನುಭವ ಆಗ್ಬಿಡುತ್ತೆ. ನಾಳೆ ಇಡೀ ರಾಷ್ಟ್ರಾದ್ಯಂತ ಆ ತರದ ಒಂದು ರಂಗ ತಾಲೀಮ್ ನಡೀತಾ ಇದೆ. ಅದಕ್ಕೆ ಬೇಕಾದಂತ ಒಂದು ಸಿವಿಲ್ ಡಿಫೆನ್ಸ್ ಎಲ್ರಿಗೂ ಆ ತರಬೇತಿ ಕಾರ್ಯಕ್ರಮವನ್ನ ಹೇಳ್ಕೊಡ್ತಾರೆ. ಎಲ್ರಿಗೂ ನಮ್ಗೆ ಯುದ್ಧದ ಅನುಭವ. ಅಕಸ್ಮಾತ್ತಾಗಿ ಬೆಂಗಳೂರು ಮೇಲೆ ಶತ್ರು ವಿಮಾನಗಳು ಬಂದು ವೈಮಾನಿಕ ದಾಳಿ ಮಾಡೋಕ್ ಶುರು ಮಾಡಿದ್ರೆ ಏನ್ ಮಾಡ್ಬೇಕು, ಯಾವ ತರದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೇಕು, ಅವೆಲ್ಲದರ ರಂಗ ತಾಲೀಮ್ ನಡೆಯುತ್ತೆ ನಿಜ. ಆದ್ರೆ ಯುದ್ಧ ಘೋಷಣೆಗಿಂತ ಮುಂಚೆ ನಮಗೆ ಯಾರ್ಯಾರ ಬೆಂಬಲ ಸಿಗುತ್ತೆ ಅಂದ್ರೆ ನಮ್ಮ ಅನೇಕ ಮಿತ್ರ ರಾಷ್ಟ್ರಗಳು, ಶತ್ರು ರಾಷ್ಟ್ರಗಳು, ಅವರ ಮಿತ್ರ ಭಾವ ಗೊತ್ತಾಗೋದೇ ಈ ಯುದ್ಧದ ಸಮಯದಲ್ಲಿ. ಯಾರು ನಮ್ಮ ಬೆನ್ನಿಂದ ಗಟ್ಟಿಯಾಗಿ ನಿಲ್ತಾರೆ ಅಂತಂದ್ಬಿಟ್ಟು. ನೆನಪಿರಲಿ, ಇವತ್ತು ನಮ್ಗೆಲ್ಲ ಅಮೆರಿಕ ಮಿತ್ರ ರಾಷ್ಟ್ರ ತರ ಕಾಣ್ತಾ ಇದೆ. ಹಿಂದೆ 1962 ಚೈನಾ ವಿರುದ್ಧದ ಯುದ್ಧದಲ್ಲಾಗ್ಲಿ, 1965 ಪಾಕಿಸ್ತಾನ ವಿರುದ್ಧದ ಯುದ್ಧದಲ್ಲಾಗ್ಲಿ, 1971 ಬಾಂಗ್ಲಾದೇಶ್ ವಿಮೋಚನಾ ಸಮರದಲ್ಲಾಗ್ಲಿ, ಅಥವಾ ತೀರ ಇತ್ತೀಚೆಗೆ 2000 ನಡೆದ ಕಾರ್ಗಿಲ್ ಯುದ್ಧದಲ್ಲಾಗ್ಲಿ, ರಷ್ಯಾ ಮಾತ್ರ ಅದರ ಪೂರ್ವಾಶ್ರಮದ ಸೋವಿಯತ್ ರಷ್ಯಾ, ತದನಂತರದ ರಷ್ಯಾ ಮಾತ್ರ ಭಾರತಕ್ಕೆ ಯಾವತ್ತೂ ಕೂಡ ಯುದ್ಧ ಕಾಲದ ಮಿತ್ರನಂತೆ ವರ್ತಿಸ್ತಾ ಬಂದಿದೆ. ಆದ್ರೆ ಆ ಅಮೆರಿಕಾದ ನಡವಳಿಕೆ ಅನುಮಾನಾಸ್ಪದವಾಗಿರುತ್ತೆ. ಉದ್ದಕ್ಕೂ ಕೂಡ ಆ ಪಾಕಿಸ್ತಾನದ ಯುದ್ಧ ದಾಹವನ್ನ ಜೀವಂತವಾಗಿಟ್ಟಿರೋದೇ ಈ ಅಮೆರಿಕ ರಾಷ್ಟ್ರ. ಈ ಅಮೆರಿಕದ
ವಿವಿಧ ಸರ್ಕಾರಗಳು, ಡೆಮಾಕ್ರೆಟಿಕ್ ಅಧ್ಯಕ್ಷರಾಗ್ಲಿ, ರಿಪಬ್ಲಿಕನ್ ಪಾರ್ಟಿ ಅಧ್ಯಕ್ಷರಾಗ್ಲಿ, ನಿರಂತರವಾಗಿ ಪಾಕಿಸ್ತಾನದ ಸರ್ಕಾರಗಳಿಗೆ ಈ ಯುದ್ಧಕ್ಕೆ ಬೇಕು ಯುದ್ಧ ಸಾಮಗ್ರಿಗಳ ಪೂರೈಕೆ, ಯುದ್ಧ ವಿಮಾನಗಳ ಪೂರೈಕೆ, ಶಸ್ತ್ರಾಸ್ತ್ರಗಳ ಪೂರೈಕೆ ಮತ್ತು ಅದಕ್ಕೆ ಬೇಕಾದ ಯುದ್ಧಕ್ಕೆ ಬೇಕಾದ ಖರ್ಚಿಗಾಗಿ ಧನ ಸಹಾಯವನ್ನು, ಆರ್ಥಿಕ ನೆರವನ್ನು ಕೂಡ ಕೊಡ್ತಾ ಬಂದಿದ್ದಾರೆ. ಒಂದು ಬಹಳ ವಿಚಿತ್ರವಾದ ನಡವಳಿಕೆ. ಸ್ವತಃ 200 ವರ್ಷಗಳಷ್ಟು ಇತಿಹಾಸವಿರೋ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ಕೊಳ್ಳೋ ಅಮೆರಿಕ ಉದ್ದಕ್ಕೂ ಬೆಂಬಲಿಸ್ತಾ ಬಂದಿರೋದು ಯಾವಾಗ್ಲೂ ಲಷ್ಕರಿ ಆಡಳಿತ, ಮಿಲಿಟರಿ ಸರ್ವಾಧಿಕಾರತ್ವವಿದ್ದ ಪಾಕಿಸ್ತಾನಕ್ಕೆ ಅವ್ರು ಬೆಂಬಲ ಕೊಡ್ತಾ ಬಂದಿದ್ದಾರೆ. ಆದ್ರಿಂದ ಇವತ್ತಿನ ಅಧ್ಯಕ್ಷ ಟ್ರಂಪ್ ಮೋದಿಯವರ ವ್ಯಕ್ತಿಗತವಾಗಿ ಮೋದಿಯವರ ಮಿತ್ರ ಅಂತ ಹೇಳ್ಕೊಳ್ತಾರೆ, ಭಾರತ ಜನತೆಯನ್ನು ಪ್ರೀತಿಸ್ತೀನಿ ಅಂತ ಹೇಳ್ಕೊಳ್ತಾರೆ. ಇದೇ ಮೊದಲ ಬಾರಿಗೆ ಅಮೆರಿಕ ಯಾವ ರೀತಿಯಲ್ಲಿ ನಮಗೆ ನೈತಿಕ ಮತ್ತು ಇನ್ನಿತರ ಬೆಂಬಲ ಕೊಡುತ್ತೆ ಅನ್ನೋದನ್ನ ಪರೀಕ್ಷೆ ಮಾಡಿ ನೋಡ್ಬೇಕಾಗಿದೆ. ನಾವು ಯುದ್ಧಕ್ಕಾಗಿ ಕಾಯ್ತಾ ಇದ್ದೇವೆ ನಿಜ, ಆದಷ್ಟು ಕೂಡ ಈ ಪೂರ್ವಭಾವಿ ಈ ಜಾಗೃತಿ ಏನ್ ನಡೆದಿದೆ, ಜಾಗೃತಿ ಅಭಿಯಾನ ಏನ್ ನಡೆದಿದೆ, ಈ ಯುದ್ಧ ಶುರುವಾಗಿದೆ ಅಂತಲ್ಲ, ಆದಷ್ಟು ಮಟ್ಟಿಗೆ ಯುದ್ಧವಿಲ್ಲದೇನೆ ಪರಿಹಾರ ಕಂಡುಕೊಳ್ಳೋ ಪ್ರಯತ್ನಗಳನ್ನು ಮಾಡುತ್ತೆ ಸರ್ಕಾರಗಳು. ನೆನಪಿರಲಿ, ಕೋವಿಡ್ ಲಾಕ್ಡೌನ್ ನಂತರದ 1.5 ವರ್ಷಗಳಲ್ಲಿ ರಾಷ್ಟ್ರದ ಆರ್ಥಿಕ ಸ್ಥಿತಿ ಯಾವ ಮಟ್ಟಕ್ಕೆ ಬಂದಿತ್ತು, ಅನೇಕ ಲಕ್ಷಾಂತರ ಜನ ತಮ್ಮ ಉದ್ಯೋಗವನ್ನು ಕಳ್ಕೊಳ್ಬೇಕಾಗಿ ಬಂತು, ಉತ್ಪಾದನಾ ಚಟುವಟಿಕೆ ಸ್ಥಗಿತಗೊಂಡಿತ್ತು. ಆದ್ರೆ ಆವತ್ತು ಈ ಯುದ್ಧಕ್ಕೆ ಸಂಬಂಧಪಟ್ಟ ವಿನಾಶಕಾರಿ ಅಂದ್ರೆ ಭೌತಿಕವಾಗಿ ಯಾವುದೇ ತರದ ಸಾವು ನೋವು ನಷ್ಟಗಳ ಅನುಭವ ಆಗಿರಲಿಲ್ಲ. ಅದೇನೇ ಇದ್ರೂ ಕೂಡ ದೈಹಿಕ ನರಳಾಡುವಿಕೆಯಿಂದ ಸಾವುಗಳು ಸಂಭವಿಸಿದ್ವು. ಆ ನೈಸರ್ಗಿಕ ಸಮರವನ್ನ ಮೆಟ್ಟಿ ನಿಂತ ಭಾರತ ಇದೀಗ ಮತ್ತೊಂದು ಬಾರಿ ನಮ್ಮ ದಾಯಾದ ರಾಷ್ಟ್ರ ಜೊತೆಗೆ ಯುದ್ಧ ಹೂಡ್ಲಿಕ್ಕೆ ತಯಾರಾಗಿದೆ. ಆದ್ರೆ ಇಲ್ಲಿ ಒಂದು ವ್ಯತ್ಯಾಸ ಅಂತಂದ್ರೆ, ಈ ಬಾರಿ ಪೂರ್ವ ಭಾರತದಲ್ಲಿ ಕೂಡ ಮತ್ತೊಬ್ಬ ಶತ್ರು ಸೃಷ್ಟಿಯಾಗಿದೆ. ಇದುವರೆಗೂ ನಾವು ಮಿತ್ರ ರಾಷ್ಟ್ರ ಅಂತ ಪರಿಗಣಿಸಿದ ಬಾಂಗ್ಲಾದೇಶ ಕಳೆದ ವರ್ಷ ನಡೆದ ಅಲ್ಲಿನ ನಾಗರಿಕ ದಂಗೆ ಮತ್ತು ಅರಾಜಕತೆಯಿಂದಾಗಿ ಅಲ್ಲೊಂದು ಸಂವಿಧಾನೇತರ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ಬಿಟ್ಟಿದೆ. ಸರ್ಕಾರದ ಮುಖ್ಯಸ್ಥ ಅರ್ಥಶಾಸ್ತ್ರಜ್ಞ ಮೊಹಮ್ಮದ್ ಯೂನಿಸ್ ಪಾಕಿಸ್ತಾನದ ಏಜೆಂಟ್ ತರ ವರ್ತಿಸ್ತಿರೋದ್ರಿಂದ ಪೂರ್ವ ಭಾಗದಲ್ಲೂ ಕೂಡ ಅಕಸ್ಮಾತ್ ಯುದ್ಧ ಘೋಷಣೆ ಆದ್ರೆ ಪೂರ್ವ ಭಾಗದಲ್ಲಿ ಕೂಡ ನಾವು ಶತ್ರುವನ್ನು ಎದುರಿಸಬೇಕಾದಂತ ಪ್ರಸಂಗ ಬರ್ಬೋದು. ಅವ್ರು ಈಗಾಗಲೇ ಚೈನಾ ಜೊತೆಗೆ ಕೈ ಜೋಡಿಸ್ಬಿಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ರತ್ನಗಂಬಳಿ ಹಾರಿಸ್ಬಿಟ್ಟು ಸ್ನೇಹದ ಮರುಸ್ಥಾಪನೆ ಮಾಡ್ಲಿಕ್ಕೆ ತಯಾರಾಗ್ಬಿಟ್ಟಿದ್ದಾರೆ ಬಾಂಗ್ಲಾದೇಶದ ಮುಖ್ಯಸ್ಥ. ಹೀಗಾಗಿ ಭಾರತ ಸರ್ಕಾರ ಸಾಕಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕು. ಯುದ್ಧ ಘೋಷಣೆ ಮಾಡಬಹುದು ಅಂತ ನಾವು ನಿರೀಕ್ಷಿಸ್ಬೇಕಾಗತ್ತೆ. ನಮ್ಮ ತಾಳ್ಮೆ ಪರೀಕ್ಷೆ ಆಗಬಹುದು, ಆದ್ರೆ ನಾವು ಆತರ ಪಡ್ಬೇಕಾಗಿಲ್ಲ. ಯುದ್ಧ ಅಂದ್ರೆ ಒಂದು IPL ಕ್ರಿಕೆಟ್ ಮ್ಯಾಚ್ ತರ ಅಲ್ಲ, ಅದು ಲಕ್ಷಾಂತರ ಜನರ ಜೀವನ್ ಮರಣದ ಪ್ರಶ್ನೆ. ಇದೀಗ ಭಾರತ ಕೈಗೊಂಡಿರೋ ಕೆಲವು ಪೂರ್ವಭಾವಿ ಕ್ರಮಗಳಿಂದ ಪಾಕಿಸ್ತಾನದ ನಾಗರಿಕರಿಗೆ ಖಂಡಿತವಾಗಿ ಕಷ್ಟವಾಗ್ತಾ ಇದೆ. ಅದು ಯಾತಕ್ಕೆ ಅಂತಂದ್ರೆ, ಅಲ್ಲಿ ನಾಗರಿಕರೇ ಅಲ್ಲಿನ ಸರ್ಕಾರಗಳ ಮೇಲೆ ಒತ್ತಡ ಹೇರ್ಬಿಟ್ಟು ಅವ್ರಿಗೆ ಬುದ್ಧಿ ಕಲಿಸ್ಲಿ ಅಂತ. ಅಂದ್ರೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಸಂಕಷ್ಟ ಅನುಭವಿಸುವ ನಾಗರಿಕರೇ ಒತ್ತಡ ಹೇರಲಿ ಅನ್ನೋ ಒಂದು ತಂತ್ರಗಾರಿಕೆ ಇರುತ್ತೆ. ಹೀಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಯುದ್ಧ ಘೋಷಣೆ ಆಗ್ಬೋದು, ಆದ್ರೆ ಯುದ್ಧದಲ್ಲಿ ಗೆದ್ದವ್ರಿಗೂ ನಷ್ಟ, ಸೋತವ್ರಿಗೂ ನಷ್ಟ ಅನ್ನೋ ಎಚ್ಚರ ನಮ್ಗಿರಲಿ. ಯಾಕಂತಂದ್ರೆ ನಮ್ಮ ಪುರಾಣ ಕಾಲದಿಂದ ನಾವು ಅತ್ಯಂತ ಪವಿತ್ರ ಗ್ರಂಥಗಳಂತೂ ಪರಿಗಣಿಸಿರೋ ಮಹಾಭಾರತ ಮತ್ತು ರಾಮಾಯಣಗಳು ಕೂಡ ಯುದ್ಧಕಾಂಡದ ಚರಿತ್ರೆಗಳೇ ಆಗೋಗ್ಬಿಟ್ಟಿವೆ. ಅವೆಲ್ಲದರ ಕಥಾನಾಯಕರುಗಳ ಒಂದಿಲ್ಲೊಂದು ಯುದ್ಧ ಮಾಡ್ತಾನೆ ಬಂದಿದ್ದಾರೆ, ಒಂದಿಲ್ಲೊಂದು ಉದ್ದೇಶಕ್ಕಾಗಿ ಯುದ್ಧ ಮಾಡ್ತಾನೆ ಬಂದಿದ್ದಾರೆ. ಚರಿತ್ರೆಯ ಅಧ್ಯಯನ ಅಂದ್ರೆ ರಾಜ ಮಹಾರಾಜರುಗಳ ಪರಸ್ಪರ ಹೋರಾಟದ ಕತೆ, ಪರಸ್ಪರ ಯುದ್ಧದ ಕತೆ. ಸಾಮ್ರಾಟ್ ಚಕ್ರವರ್ತಿ ಅಶೋಕ ಕೂಡ ಆ ತರದ ಪ್ರಚಂಡ ಹೋರಾಟಗಾರನಾಗಿದ್ದ. ಕೊನೆಗೂ ಕಳಿಂಗ ಯುದ್ಧದಲ್ಲಿನ ಘೋರವಾದ ರಕ್ತಪಾತವನ್ನು ನೋಡಿ ಆತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ದ. ಶಾಂತಿ ದೂತನಾಗಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದನ್ನು ಚರಿತ್ರೆ ಭಾರತದ ಹಿಂದಿದೆ. ನಮ್ಮ ರಾಷ್ಟ್ರಧ್ವಜದಲ್ಲಿ ಅಶೋಕ ಚಕ್ರವನ್ನ ನಾವೇನು ಸಾಂಕೇತಿಕವಾಗಿ ಹಾಕೊಂಡಿದ್ವಿ, ಅದರ ತಾತ್ವಿಕ ಮಹತ್ವವನ್ನ ನಾವು ಮರಿಬಾರದು. ಆದಷ್ಟು ಜಾಗೃತಿಯಾಗಿ ಭಾರತ ಯೋಧರು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಲಿ. ಇದು ವಿನಾಶಕಾರಿ ಯುದ್ಧವಾಗದಿರಲಿ, ಆದಷ್ಟು ಬೇಗ ಮುಕ್ತಾಯವಾಗುವಂತ, ಆದ್ರೆ ಶಾಶ್ವತವಾಗಿ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಇಡೀ ಜಗತ್ತಿಗೆ ಗೊತ್ತಾಗೋ ರೀತಿಯಲ್ಲಿ ಒಂದು ಫಲಿತಾಂಶ ಬರಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.